ಕುರ್ಚಿ ಸಂಘರ್ಷದ ಮಧ್ಯೆ ಮತ್ತೊಂದು ಲಂಚ್ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಲಂಚ್ ಮೀಟಿಂಗ್. ನಿನ್ನೆಯಷ್ಟೇ ಸತೀಶ್ ಜಾರಕಿಹೊಳಿಯನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಆ ಭೇಟಿ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಶಾಸಕರ ಒಂದು ಸಭೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಮೀಟಿಂಗ್. ಶಾಸಕರ ಭವನದಲ್ಲಿ ಸಭೆ ಆದ ಮೇಲೆ ಹೋಟೆಲ್ಗೆ ಶಾಸಕರು ದೌಡಾಯಿಸಿದ್ರು. ಆಸಿಫ್ ಸೇಠ್, ಕಂಪ್ಲಿ ಗಣೇಶ್, ವಿಶ್ವಾಸ ವೈದ್ಯ, ಕೋಳಿವಾಡ, ಬಾಬಾ ಸಾಹೇಬ್ ಪಾಟೀಲ್, ಯಾಸಿರ್ ಖಾನ್ ಪಠಾಣ್, ಪಾವಗಡ ವೆಂಕಟೇಶ್, ಹಂಪಯ್ಯ ನಾಯಕ್ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೀತಾ ಇರೋ ಶಾಸಕರ ಸಭೆ ಇದು. ಇವತ್ತು ರಾತ್ರಿ ಮತ್ತಷ್ಟು ಶಾಸಕರ ಜೊತೆ ಸಭೆ ಮಾಡೋ ಸಾಧ್ಯತೆ ಇದೆ. ಖಾಸಗಿ ಹೋಟೆಲ್ ಬಳಿ ಶಾಸಕರು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಶಾಸಕರ ಬಲಾಬಲದ ಆಟ ಜೋರಾಗಿ ನಡೀತಾ ಇದೆ. ಲಂಚ್ ಮೀಟಿಂಗ್ ನೋಡ್ತಾ ಇದ್ದೀರಿ ನೀವು. ಖಾಸಗಿ ಹೋಟೆಲ್ನಲ್ಲಿ ಲಂಚ್ ಮೀಟಿಂಗ್. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಶಾಸಕರ ಲಂಚ್ ಮೀಟಿಂಗ್. ಡಿಕೆ ಶಿವಕುಮಾರ್ ಅವ್ರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು. ಇಬ್ಬರೂ ನಾಯಕರು ಒಪ್ಕೊಂಡ್ರು ಅದನ್ನ. ಶಾಸಕರ ಜೊತೆ ಲಂಚ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಸದ್ಯಕ್ಕೆ ಬಲಾಬಲದ ಪ್ರದರ್ಶನ ಆಗ್ತಾ ಇದೆ. ಯಾರ ಬಳಿ ಎಷ್ಟು ಶಾಸಕರಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಡಿಕೆ ಶಿವಕುಮಾರ್ಗೆ ನನಗೆ ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಹೈಕಮಾಂಡ್ಗೆ ತಲುಪಿಸೋದಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದಲ್ಲೂ ಕೂಡ ಪ್ರತಿತಂತ್ರದ ಮೇಲೆ ಪ್ರತಿತಂತ್ರ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಶಾಸಕರ ಈ ಮೀಟಿಂಗ್ ಕುತೂಹಲ ಕೆರಳಿಸ್ತಾ ಇದೆ. ಶಾಸಕರ ಭವನದಿಂದ ನೇರವಾಗಿ ಇವರೆಲ್ಲ ಬಂದಿದ್ದು ರೆಸ್ಟೋರೆಂಟ್ಗೆ. ಲಂಚ್ ಪಾಲಿಟಿಕ್ಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದು ಕಡೆ ಹೈಕಮಾಂಡ್ ಹೇಳುತ್ತೆ ಡಿನ್ನರ್ ಪಾಲಿಟಿಕ್ಸ್ಗಳು ಮಾಡಬೇಡಿ, ಡಿನ್ನರ್ ಮೀಟಿಂಗ್ಗಳು ಮಾಡಬೇಡಿ ಅಂತ. ಈಗ ಸತೀಶ್ ಜಾರಕಿಹೊಳಿ ಅವರ ಈ ಲಂಚ್ ಮೀಟಿಂಗ್ ಅನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ? ಭಾವನಾ, ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿ ಶಾಸಕರು ಇಲ್ಲ, ರಾಜ್ಯದ ನಾಯಕರು ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಈ ಗೊಂದಲ ಈಗ ತಾರಕಕ್ಕೆ ಹೋಗಿ ಮುಟ್ಟಿದೆ. ಇದನ್ನು ಬಗೆಹರಿಸುವ ತನಕ ಈ ಥರದ ಲಂಚ್ ಮೀಟಿಂಗ್ಗಳು, ಸಭೆ ಸೇರುವಂಥದ್ದು, 1-to-1 ಮೀಟಿಂಗ್ಗಳು, ಸಚಿವರ ಮಧ್ಯೆ ಸಭೆಗಳು ನಡೆಯೋದು ಇದೆಲ್ಲ ಸಹಜ ಅಂತ ಕಾಣಿಸುತ್ತೆ. ಆಮೇಲೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ಶಾಸಕರಿಗೆ ಬುದ್ಧಿ ಹೇಳೋದಕ್ಕಿಂತ ಆಗಿರುವಂಥ ಗೊಂದಲವನ್ನು ಈಡೇರಿಸೋದ್ರ ಕಡೆಗೆ ಅವರು ಗಮನ ಹರಿಸಬೇಕಾಗತ್ತೆ. ಹಾಗಾಗಿನೇ ಹೈಕಮಾಂಡ್ ಹೇಳಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳುವಂಥ ಗೋಜಿಗೆ ಹೋಗ್ತಾ ಇಲ್ಲ. ಇವತ್ತು ಸುಮಾರು 8 ಜನ ಶಾಸಕರು ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಶಾಸಕರ ಸಭೆಯಲ್ಲಿ ಒಂದು ಸಭೆ ನಡೆಸಿ ಆ ಬಳಿಕ ಖಾಸಗಿ ಹೋಟೆಲ್ಗೆ ಲಂಚ್ಗಾಗಿ ಆಗಮಿಸಿದ್ರು. ಬಹಳ ಪ್ರಮುಖವಾಗಿ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಬೆಳವಣಿಗೆ, ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ 1-to-1 ಮಾತುಕತೆಯನ್ನು ನಡೆಸಿದ್ರು. ಆ ಮಾತುಕತೆಯ ಬಳಿಕ ನಡೆದಿರ್ತಕ್ಕಂತಹ ಸಭೆ ಇದು. ಯಾಕಂದರೆ ಇಲ್ಲಿಯ ತನಕ ಸತೀಶ್ ಜಾರಕಿಹೊಳಿ ಈ ಡೆವಲಪ್ಮೆಂಟ್ನಲ್ಲಿ ಈ ರೀತಿ ಶಾಸಕರ ಜೊತೆಗೆ ಮೀಟಿಂಗ್ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ಮಾಡಿರಲಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರ ಭೇಟಿ ಬಳಿಕ ಅವರಿಗೆ ಒಂದು ಕ್ಲಿಯರ್ ಆದಂಥ ಹಿಂಟ್ ಸಿಕ್ಕಂಗೆ ಕಾಣ್ತಾ ಇದೆ. ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಬಹುಶಃ ಒಂದು ಕಡೆ ಡಿಕೆ ಶಿವಕುಮಾರ್ ತಮ್ಮದೇ ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಅವರು ಸಹಿ ಸಂಗ್ರಹ ಮಾಡಿ ಟೀಮ್ ಸಮೇತ ದೆಹಲಿ ಕಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ನಾಳೆ ಇದು ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಬಂದು ಇತ್ಯರ್ಥ ಆಗೋ ತನಕ ಹೋಗಬಹುದು ಅನ್ನೋದರ ಮುನ್ಸೂಚನೆ ಅರಿತಿದಾರೋ ಏನೋ ಗೊತ್ತಿಲ್ಲ. ಅವರು ಕೂಡ ಶಾಸಕರ ಜೊತೆಗೆ ಸಭೆಗಳನ್ನು ನಡೆಸಿ ಅವರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿದ್ದರಾಮಯ್ಯನವರ ಪರ ಇರುವಂತೆ ನೋಡಿಕೊಳ್ಳೋದ್ರ ಭಾಗವಾಗಿ ಈ ಸಭೆಗಳು ನಡೀತಾ ಇದೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಈಗ ಅಖಾಡಕ್ಕೆ ಇಳಿದಂಗೆ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದ
ಅಸಲಿ ಪವರ್ ಗೇಮ್ ಈಗ ಆರಂಭ ಆದಂಗೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಕೇವಲ ಹೈಕಮಾಂಡ್ ಅಲ್ಲದೆ ಶಾಸಕರ ಬಲವನ್ನು ಹೆಚ್ಚಿಸಿಕೊಂಡು ಆತ್ಮವಿಶ್ವಾಸದಲ್ಲಿ ಇರುವಂತೆ ಕಾಣ್ತಾ ಇತ್ತು. ಈಗ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಇಳಿದು ಅವರು ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ಗಳಿಸಿಕೊಂಡು ಸಭೆ ನಡೆಸಿ ಅವರ ಜೊತೆಗೆ ಒಂದು ಊಟವನ್ನು ಮಾಡಿ ಅವರ ಜೊತೆಗೆ ಒಂದು ವಿಶ್ವಾಸವಾದ ಮಾತುಗಳನ್ನು ಆಡಿರೋದನ್ನು ನೋಡಿದರೆ ನಿಶ್ಚಿತವಾಗಿ ಅವರು ಕೂಡ ಈ ಪವರ್ ಗೇಮ್ ಮತ್ತು ಶಾಸಕರ ಬಲಾಬಲಕ್ಕೆ ನಾವು ಕೂಡ ರೆಡಿ ಅನ್ನುವ ರೀತಿಯಲ್ಲಿ ತಯಾರಾಗಂಗೆ ಕಾಣ್ತಾ ಇದೆ. ಇವತ್ತು ರಾತ್ರಿಯೂ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸುಮಾರು ಒಂದು 15 ಜನ ಶಾಸಕರು ಸೇರಬಹುದು ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಒಟ್ಟಿನಲ್ಲಿ ಎರಡೂ ಬಣದಲ್ಲೂ ಕೂಡ ಶಾಸಕರ ಬಲಾಬಲವನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಮತ್ತು ಶಾಸಕರ ನಂಬರ್ಗಳನ್ನು ತಮ್ಮ ಬಳಿ ಉಳಿಸಿಕೊಳ್ಳೋದರ ಭಾಗವಾಗಿ ಈ ಸಭೆಗಳು ನಡೀತಾ ಇದ್ದಾವೆ ಅಂತ ಹೇಳಿದರೆ ತಪ್ಪಾಗಲ್ಲ ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.